ನಮಸ್ತೆ ಎಲ್ರಿಗೂ. ಇವತ್ತು ನಾವು ಮಾಡಕ್ಕೆ ಹೊರಟಿರೋದು ಮುಸ್ಲಿಂ ಸ್ಟೈಲ್ ಬಿರಿಯಾನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ, ಏನೇನು ಹಾಕ್ತಿದ್ದೀನಿ ಅನ್ನೋದನ್ನು ನಾನು ನೋಡೋಣ ಬನ್ನಿ. 3/4 kg ಚಿಕನ್ನ ತೊಗೊಂಡಿದ್ದೀನಿ. ಹಾಗೆ 2 ದಪ್ಪನೇ ಸೈಜ್ ಈರುಳ್ಳಿ, 1 ಟೊಮೊಟೊ, ಈರುಳ್ಳಿ ಅರ್ಧ ಭಾಗದಷ್ಟು ಟೊಮೊಟೊ ಇದ್ದರೆ ಸಾಕು, ತುಂಬ ಜಾಸ್ತಿ ಬೇಡ. 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ, ಹಾಗೂ ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ. ಖಾರ ತಿನ್ನೋರಿದ್ದರೆ ಜಾಸ್ತಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮೀಡಿಯಮಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೋದು. ಹಾಗೂ ಪಲಾವ್ ಸಾಮಾನುಗಳು ಏನೇನು ಬೇಕು ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಕಲ್ಲುವ ಮಿಸ್ ಆಗಿದೆ, ಸೊ ಕಲ್ಲುವ ಕೂಡ ನಾವು ಆ್ಯಡ್ ಮಾಡ್ಕೊಬೋದು. ಹಾಗೆ ಅಚ್ಚ ಖಾರದ ಪುಡಿ, ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಅರಿಶಿನದ ಪುಡಿ. ಇದೆಲ್ಲ ಆದಮೇಲೆ ಮೊಸರು ಅರಿಶಿನದ ಪುಡಿನ ನಾನು ಮ್ಯಾಗ್ನೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಬಳಸೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಮ್ಯಾಗ್ನೇಟ್ ಮಾಡ್ಕೋಬೇಕಾದ್ರೆ ಸಾಫ್ಟ್ ಅಂದರೆ ನೈಸ್ ಉಪ್ಪನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ನಾವು ಫಸ್ಟು ಮ್ಯಾಗ್ನೇಟ್ ಮಾಡ್ಕೊಳ್ಳೋ ಒಂದು ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ ಚಿಕನ್ನ. ಹಾಗೂ ಯಾಕೆ ನಾನು ಆ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಸೊ ಚಿಕನ್ಗೆ ಫಸ್ಟು ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ತುಂಬ ಅಲ್ಲ, ಸ್ವಲ್ಪ ಉಪ್ಪು, ಬಿಕಾಸ್ ನಾವು ಬೇಬೇಕಾದ್ರೆ ಕೂಡ ಉಪ್ಪು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಚಿಕನ್ ಒಳಗಡೆ ಕಂಪ್ಲೀಟ್ ಸ್ವಲ್ಪ ಉಪ್ಪು ಇನ್ನು ಅನ್ನೋ ಕಾರಣಕ್ಕೆ ಇದೊಂದು ಹಾಕಿದ್ದೀನಿ. ಅರಿಶಿನ ಏನೇ ಜಮಿಸಿದ್ರು ಅದನ್ನು ಇದಾಗುತ್ತೆ ಅಂತ ಬಿಟ್ಟು ತೊಳೆಯೋವಾಗೂ ಹಾಕಿರ್ತೀವಿ, ಹಾಗೂ ಹಾಕಿದ್ದೀನಿ. ಒಂದು 4ರಿಂದ 5 ಸ್ಪೂನಷ್ಟು ಮೊಸರು ಚಿಕನ್ ಎಷ್ಟು ತೊಗೊಂಡ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಕಲಸಿಟ್ಕೊಳ್ಬೇಕು. ಈ ಒಂದು ಮೊಸರು, ಉಪ್ಪು, ಅರಿಶಿನ ಎಲ್ಲ ಹಾಕಿ ಕಲಸಿ ಒಂದು ಬಿಫೋರ್ ಒಂದು 1/2 hour 40 minutes ಮುಂಚೆ ನಾನು ಇಡ್ತೀನಿ. ಆವಾಗದು ಚಿಕನ್ನು ಬೇಯೋವಾಗ ಇನ್ನೂ ಸಾಫ್ಟ್ ಆಗುತ್ತೆ, ತುಂಬ ಟೈಮ್ ಹಿಡಿಯೋದಿಲ್ಲ ಬೇಯೋದಕ್ಕೆ, ಮತ್ತು ಒಂದು ಸ್ವಲ್ಪ ರುಚಿ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಚಿಕನ್ದು. ಸೊ ಆ ಕಾರಣದಿಂದ ನಾನು ಈ ಥರ ಮಾಡಿ ಇವಾಗ ಕ್ಲೋಸ್ ಮಾಡಿ ಒಂದು 1/2 hour ಬಿಟ್ಬಿಡ್ತೀನಿ ಇದನ್ನು. ಇವಾಗ ಬಿರಿಯಾನಿ ಶುರು ಮಾಡೋಣ. ನಾನು ಬಿಫೋರು ಕುಕ್ಕರಲ್ಲಿ ಮಾಡಿದ್ದೆ ಒಂದು ನಾರ್ಮಲ್ ಬಿರಿಯಾನಿನ. ಇದಕ್ಕೆ ನಾನು ಪಾತ್ರೆ ಯೂಸ್ ಮಾಡ್ತಿದ್ದೀನಿ. ಪಾತ್ರೆಗೆ ಒಂದು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಅದಕ್ಕೆ ಪಲಾವ್ ಸಾಮಾನು ಏನೇನು ತೊಗೊಂಡಿದ್ದೆ ಅದಷ್ಟು ಪಲಾವ್ ಸಾಮಾನು ಹಾಕಿದ್ದೀನಿ. ಇದ್ರ ಜೊತೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. ಯಾಕಂದರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ನಾವು ಎಲ್ಲದರಲ್ಲೂ ಮುಂಚೆ ಯಾಕೆ ಹಾಕ್ತೀವಿ ಅಂದರೆ ಅದು ಬೇಯೋ ಸ್ವಲ್ಪ ಟೈಮ್ ತೊಗೊಳುತ್ತೆ ಈರುಳ್ಳಿ, ಆ ಕಾರಣಕ್ಕೆ. ಇವಾಗ ನಾವು ಟೊಮೊಟೊ ಅದೆಲ್ಲ ಹಾಕಿ ಬೇಯಿಸ್ಬೇಕಂದ್ರೆ ಅದಾಗಲ್ಲ, ಕಷ್ಟ ಆಗುತ್ತೆ ಅನ್ನೋದಕ್ಕೆ. ಸೊ ನಾವಿವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಒಂದು 90%, ಮೆಣಸಿನ್ಕಾಯಿ ಕೂಡ ಬೇಗ ಬೆಂದೋಗುತ್ತೆ, ಅದ್ರ ಖಾರ ಎಲ್ಲ ಬಿಡುತ್ತೆ, ಬಟ್ ಈರುಳ್ಳಿ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದಾಗ ಇನ್ನೂ ಬೇಗ ಬೇಯುತ್ತೆ. ಸೊ ಇಲ್ಲಿ ನಾನು ಉಪ್ಪನ್ನ ಬಿಫೋರ್ ಎಲ್ಲದರದ್ದು ಸೇರಿ ಒಂದೇ ಸರಿ ಆ್ಯಡ್ ಮಾಡ್ಕೊತಿದ್ದೀನಿ. ರೈಸ್ಗೆ ನಾನು ಸಪ್ರೇಟಾಗಿ ಉಪ್ಪು ಯೂಸ್ ಮಾಡೋಲ್ಲ, ಆ ಕಾರಣಕ್ಕೆ. ಇವಾಗ ಒಂದು ಈರುಳ್ಳಿ ಇದೆಲ್ಲನೂ ಒಂದು 70 to 80% ಕಂಪ್ಲೀಟಾಗಿ ಬೆಂದರೆ ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇವಾಗ ಇದು ಆಲ್ಮೋಸ್ಟ್ ಬೆಂದಿದೆ, ಒಂದು 50% ಆಗಿದೆ. ಇವಾಗ ನಾನು ಇದಕ್ಕೆ ಟೊಮೊಟೊನ ಬಳಸ್ತಿದ್ದೀನಿ. ಇವಾಗ ಈ ಟೊಮೊಟೊ ಕೂಡ ಅದ್ರ ಜೊತೆ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೊಮೊಟೊ ನೀರಿನಂಶ ಇರೋದ್ರಿಂದ ಇದು ಬೇಗನೆ ಬೇಯುತ್ತೆ, ಇದಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ, ಈರುಳ್ಳಿಗೆ ಟೈಮ್ ತೊಗೊಳ್ಳೋಷ್ಟು ಟೈಮ್ ತೊಗೊಳ್ಳಲ್ಲ. ಹಾಗೆ ಇಲ್ಲಿ ನಾನು ಬಿಫೋರ್ ಉಪ್ಪು ಯೂಸ್ ಮಾಡಿರೋದ್ರಿಂದ ಟೊಮೊಟೊ ಇನ್ನೂ ಬೇಗ ಬೇಯುತ್ತೆ, ಒಂದು ಮ್ಯಾಕ್ಸಿಮಮ್ ಒಂದು 5 to 6 minutes ಒಳಗಡೆ ಫುಲ್ ಸಾಫ್ಟಾಗಿ ಹೋಗುತ್ತೆ. ಸೊ ಕಂಪ್ಲೀಟ್ ಆಗಿದೆ ಈ ಪ್ರೋಸೆಸ್ಸಲ್ಲಿ. ಇದು ಆಲ್ರೆಡಿ ನೋಡ್ಬೋದು 90% ಟೊಮೊಟೊ ಈರುಳ್ಳಿ ಎಲ್ಲನೂ ಬೆಂದೋಗಿದೆ. ಸೊ ರೆಡ್ ಆಗಿದೆ, ಈರುಳ್ಳಿ ಅಂಶ ಎಲ್ಲನೂ ಕಂಪ್ಲೀಟಾಗಿ ರೆಡ್ಡಿಶ್ ಆಗಿದೆ, ಅಂದರೆ ಟೊಮೊಟೊ ರಸ ಏನಿದೆ ಅದೆಲ್ಲ ಬಿಟ್ಟಿದೆ. ಇದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಯೂಸ್ ಮಾಡ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಯಾಗಿರುತ್ತೆ, ಅದು ಹಸಿ ಸ್ಮೆಲ್ ಇರುತ್ತಲ್ವ, ಅದು ಹೋಗಬೇಕು. ಅದು ಹೋದಾಗ ಮಾತ್ರ ಅದ್ರ ಘಮ ಏನಿರುತ್ತೆ, ಅದ್ರ ಟೇಸ್ಟ್ ಏನಿರುತ್ತೆ, ಆ ಫ್ಲೇವರ್ ಇರುತ್ತೆ. ಬಟ್ ಆ ಫ್ಲೇವರ್ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ಸೊ ನಾನು ಇದರಲ್ಲಿ ಎಷ್ಟು ಬೇಕು ರುಚಿ ನಮಗೆ ಅದ್ರದ್ದು ಅಂಶ ಒಂದಿರಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬಳಸಿದ್ದೀವಿ. ಇದು ಕೂಡ ಕಂಪ್ಲೀಟಾಗಿ ಬಿಸಿನಲ್ಲಿ ಅಬೆ ಎಲ್ಲ ಏನಿದೆ ಅದೆಲ್ಲ ಇದಾಗಿ ಹಸಿ ಅಂಶ ಕಂಪ್ಲೀಟಾಗಿ ಹೋಗುತ್ತೆ. ಇದರಲ್ಲಿ ಹಸಿ ಅಂಶ ಕಂಪ್ಲೀಟಾಗಿ ಹೋದ್ಮೇಲೆ ನೋಡ್ಬೋದು ಇನ್ನೂ ಏನೇನು ಬೇಯಬೇಕಿತ್ತು, ಇನ್ನೊಂದು 10-20% ಬ್ಯಾಲೆನ್ಸ್ ಇತ್ತು, ಅದನ್ನು ಕೂಡ ಬೆಂದಾಗಿದೆ. ಇದಕ್ಕೆ ನಾವು ಇವಾಗ ಕೊತ್ತಂಬರಿ ಪುದೀನನ ಆ್ಯಡ್ ಮಾಡ್ತಿದ್ದೀನಿ. ಕೊತ್ತಂಬರಿ ಪುದೀನ ಕೂಡ ಹಸಿದಾಗೆ ಇರುತ್ತೆ, ತುಂಬ ಜನಕ್ಕೆ ಇಷ್ಟ ಆಗೋಲ್ಲ, ನನಗೂ ಪರ್ಸ್ನಲಿ ಅದು ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಸೊ ನಾನು ಬಿಫೋರ್ ಹಾಕ್ಕೊತಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಬೆಂದು ಹೋದರೆ ಚೆನ್ನಾಗಿರುತ್ತೆ. ನನಗೆ ಬಾಯಿಗೆ ಸಿಕ್ಕರೆ ನನಗಿಷ್ಟ ಆಗೋಲ್ಲ, ಸೊ ನಾನು ಮುಂಚೆನೇ ಹಾಕ್ಕೊತಿದ್ದೀನಿ. ಬೇಕು ಅಂದರೆ ನಾವು ಕೊನೆಯಲ್ಲಿ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಗಾರ್ನಿಷ್ಗೆಲ್ಲ. ಸೊ ನಾನು ಗಾರ್ನಿಷ್ಗೆ ಅಡಿಷ್ನಲಾಗಿ ಯೂಸ್ ಮಾಡೋಲ್ಲ. ಸೊ ಅದರಿಂದ ಇಲ್ಲೇ 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನನ ಹಾಕ್ಕೊಬೇಕು. ಇವಾಗ ಪುದೀನ ಜಾಸ್ತಿ ಆದರೂ ಬರೀ ಪುದೀನ ಫ್ಲೇವರ್ ಬರುತ್ತೆ, ಇಲ್ಲ ಕೊತ್ತಂಬರಿ ಜಾಸ್ತಿ ಆದರೆ ಅದರದ್ದೇ ಒಂದು ಫ್ಲೇವರ್ ಬರುತ್ತೆ. ಅದರಿಂದ ಅದು ಎಷ್ಟು ಬೇಕು ನಮಗೆ ಅಷ್ಟು ಮಾತ್ರ ಯೂಸ್ ಮಾಡ್ತೀವಿ. ನಾನಿಲ್ಲಿ ಅರ್ಧ ಇಡಿ ಅಷ್ಟು, 1 ಇಡಿ ಅಂದರೆ ನಂದು ಚಿಕ್ಕ ಇಡಿ ಇರೋದ್ರಿಂದ 1 ಇಡಿ ಅಷ್ಟು ಎರಡನ್ನೂ ಯೂಸ್ ಮಾಡಿದ್ದೀವಿ. ಸೊ ಇದು ಆಲ್ಮೋಸ್ಟ್ ಆಯಿತು. ಇವಾಗ ಇದಕ್ಕೆ ಆಲ್ರೆಡಿ ಕಲಸಿಟ್ಕೊಂಡಿದ್ದು ಏನು ಚಿಕನ್ ಇತ್ತು ಆ ಚಿಕನ್ನ ನಾವಿಲ್ಲಿ ಬಳಸ್ತೀವಿ. ಇವಾಗ ಚಿಕನನ್ನು ಹಾಕಿದ್ದಾಯಿತು. ಚಿಕನ್ನ ಕಂಪ್ಲೀಟಾಗಿ ಕಲಿಸ್ಬೇಕು ಆ ಮಸಾಲೆ ಜೊತೆಗೆ, ಮಸಾಲೆ ಎಲ್ಲ ಈರುಳ್ಳಿ ಅದ್ರ ಜೊತೆಗೆ ನಾವು ಕಲಿಸಿದ್ರೆ ಈರುಳ್ಳಿ ಘಮ ಏನಿದೆ ಅದಕ್ಕೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನಿದೆ ಅದರಷ್ಟು ಫ್ಲೇವರ್ ಕೂಡ ಚಿಕನ್ ಜೊತೆ ಮಿಕ್ಸ್ ಆಗಿ
ಚಿಕನ್ನಲ್ಲಿ ಕೂಡ ನೀರಿನ ಅಂಶ ಬಿಡುತ್ತೆ. ಸೊ ನಾನಿಲ್ಲಿ ಕಂಪ್ಲೀಟ್ ಬೇಯೋದಕ್ಕೂ ತುಂಬ ನೀರಿನ ಅವಶ್ಯಕತೆ ಯೂಸ್ ಆಗಲ್ಲ. ಇಲ್ಲಿ ತುಂಬ ನೀರು ಹಾಕುವಂಥ ಸಿಚುವೇಶನ್ಸ್ ಕೂಡ ಇಲ್ಲ, ಯಾಕಂದರೆ ಆಲ್ರೆಡಿ ನೆನೆಸಿಟ್ಟಿರ್ತೀವಿ, ಅದು ಕೂಡ ಸಾಫ್ಟಾಗಿರುತ್ತೆ. ಈ ಒಂದು ಹಾಫ್ ಆನ್ ಅವರ್ಗೆಲ್ಲನೂ ಹಾಫ್ ಆನ್ ಅವರ್ ಇಲ್ಲ 15 ಮಿನಿಟ್ಸ್ ಬೆಂದೋಗುತ್ತೆ. ಸೊ ರೈಸ್ನ ಸಪ್ರೇಟಾಗಿ ಮಾಡ್ಕೊತಿದ್ದೀವಿ. ರೈಸ್ ಹುಡಿ ಆಗೋದಕ್ಕೆ ಸ್ವಲ್ಪ ಎಣ್ಣೆನ ನಾವು ಯೂಸ್ ಮಾಡ್ತೀನಿ ಬೇಯುವಾಗಲೇ. ಕುಕ್ಕರಲ್ಲಿ ಇಟ್ಕೊತಿದ್ದೀನಿ. ಸೊ ಅದಕ್ಕೆ ಪಲಾವ್ ಎಲೆನೂ ಮತ್ತು ಒಂದು ಏಲಕ್ಕಿ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಫ್ಲೇವರ್ ಬೇಕು ಈ ರೈಸ್ಗೆ ಅಂತ. ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ಆಲ್ರೆಡಿ ಚಿಕನ್ ಬೆಂದಿದೆ. ಗರಂ ಮಸಾಲೆನ ಆ್ಯಡ್ ಮಾಡಿದ್ವಿ. ಗರಂ ಮಸಾಲೆ, ಹೋಮ್ ಮೇಡ್ ಗರಂ ಮಸಾಲೆ. ಐ ವಿಲ್ ಪೋಸ್ಟ್ ದಟ್ ವಿಡಿಯೋ ಆಲ್ಸೋ, ನಮ್ಮ ಮನೆಯಲ್ಲಿ ಹೇಗೆ ಗರಂ ಮಸಾಲೆ ಮಾಡ್ತೀವಿ ಅಂತ. ಸೊ ಗರಂ ಮಸಾಲೆ ಆದಮೇಲೆ ಅಚ್ಚ ಖಾರದ ಪುಡಿ. ಖಾರ ತುಂಬ ತಿನ್ನೋರು, ನಮಗೆ ಸ್ವಲ್ಪ ಖಾರ ಇರಬೇಕು, ತುಂಬ ಖಾರ ಕಮ್ಮಿ ಆದರೆ ಆಗಲ್ಲ. ಸೊ ನಮ್ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಕೂಡ ಜಾಸ್ತಿನೇ ಹಾಕಿದ್ದೆ. ಅಚ್ಚ ಖಾರದ ಪುಡಿ ಕೂಡ ಆಲ್ಮೋಸ್ಟ್ 1 ಸ್ಪೂನಷ್ಟು ಹಾಕಿದ್ದೀವಿ. ಮನೇಲೇ ಮಾಡೋದ್ರಿಂದ ಆಲ್ರೆಡಿ ಅದು ತುಂಬ ಖಾರ ಇರುತ್ತೆ. ನಮ್ಮ ಮನೇಲಿ ನಮ್ಮಮ್ಮ ಮಾಡೋ ಖಾರದ ಪುಡಿ ತುಂಬಾ ಖಾರ ಇರುತ್ತೆ. ಸೊ 1 ಸ್ಪೂನ್ ನಮಗೆ ಸಾಕು ಅಂತ. ಇವಾಗ ಗರಂ ಮಸಾಲೆ, ಖಾರದ ಪುಡಿ ಏನಿದೆ ಅದು ಕೂಡ ನಮಗೆ ಇವಾಗ ಚಿಕನಲ್ಲಿ ಮಿಕ್ಸ್ ಆಗಿ ಚಿಕನ್ನಿಗೆ ಖಾರ ಎಳಿಬೇಕು. ಸೊ ಕಂಪ್ಲೀಟಾಗಿ ಕಲಸಿ ಒಂದು ಸ್ವಲ್ಪ ನೀರು, ಒಂದು ಲೋಟದಲ್ಲಿ ಅರ್ಧ ಲೋಟದಷ್ಟು ಮಾತ್ರ ನೀರು ಹಾಕಿರೋದು, ಅದಕ್ಕಿಂತ ಜಾಸ್ತಿ ಬಳಸಿಲ್ಲ. ಸೊ ಒಂದು ಕಂಪ್ಲೀಟಾಗಿ ಒಂದು 20-30 ಮಿನಿಟ್ಸು ನೀರಿನ ಜೊತೆ ಚಿಕನ್ನ ಬೇಯೋದಕ್ಕೆ ಬಿಡಬೇಕು. ಆ ನೀರು ಏನು ಹಾಕಿದ್ದೀವಿ ಅದಷ್ಟು ಕೂಡ ಕ್ಲಿಯರಾಗಿ ಹೀರ್ಕೊಳ್ಳುತ್ತೆ, ಆ ನೀರೆಲ್ಲ ಹೋಗುತ್ತೆ. ಹೋಗೋವರೆಗೂ ನಾವು ಅನ್ನನ ಆ್ಯಡ್ ಮಾಡೋಕ್ಕಾಗಲ್ಲ. ಅನ್ನ ಆ್ಯಡ್ ಮಾಡಿಬಿಟ್ರೆ ಅದು ಗಂಜಿ ಥರ ಅನಿಸುತ್ತೆ. ಸೊ ಅದರಿಂದ ಆ ನೀರು ಏನಿದೆ ಚಿಕನಲ್ಲಿ ಇವಾಗ ಆ್ಯಡ್ ಮಾಡಿರೋದು ಅದು ಫುಲ್ ಹೋದ್ಮೇಲೆ, ಅದು ಫುಲ್ ಕಮ್ಮಿ ಆದಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ ಮಾಡ್ಬೋದು. ಸೊ ಇವಾಗ ಆಲ್ಮೋಸ್ಟು ಕಮ್ಮಿ ಆಗಿದೆ. ಇನ್ನೊಂದು ಸ್ವಲ್ಪ ಲೈಟಾಗಿದೆ. ಅದು ನಾವು ಕಲಿಸ್ತಾ ಏನಾಗುತ್ತೆ, ಇನ್ನೂ ಕಂಪ್ಲೀಟ್ ಹೋಗಿಬಿಡುತ್ತೆ, ನೀರೆಲ್ಲನೂ ಹೋಗುತ್ತೆ. ಬಿಸಿಗೇ ಆಲ್ಮೋಸ್ಟ್ ನೀರು ಕಮ್ಮಿ ಆಗುತ್ತೆ. ಅದು ಹಬೆ ಏನಕ್ಕೆ ಮೇಲೆ ಮುಚ್ಚಿದಾಗ ಹಬೆಗೇ ಅರ್ಧ ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಅಂದರೆ ತುಂಬ ಸಖತ್ತಾಗಿ ಬೆಂದಿದೆ. ಫುಲ್ ಸಾಫ್ಟಾಗಿ ಕೂಡ ಆಗಿದೆ. ಈರುಳ್ಳಿಯ ಮಸಾಲೆ ಏನಿದೆ ಅದೆಲ್ಲನೂ ಕಂಪ್ಲೀಟಾಗಿ ಫಿನಿಶಾಗಿ ಬಂದಿದೆ. ಸೊ ಈ ಕಡೆ ರೈಸ್ ಕೂಡ ಆಗಿದೆ. ರೈಸು ಆಲ್ಮೋಸ್ಟ್ ನೀವು ನೋಡ್ಬೋದು ತುಂಬ ಸಾಫ್ಟ್. ಅದು ರೈಸ್ ನಾನು ಫಸ್ಟ್ ಟೈಮ್ ಈ ಥರ ನಾನು ಯೂಸ್ ಮಾಡಿದ್ದು. ರೈಸ್ನ ಹುಡಿ ಬಂದಿತ್ತು, ಆಯಿಲ್ ಹಾಕಿದ್ದಕ್ಕೆ ತುಂಬ ಹುಡಿ ಇತ್ತು. ಆ ರೈಸ್ನ ನಾನು ಇವಾಗ ಮಸಾಲೆ ಒಳಗಡೆ, ಚಿಕನ್ ಏನಿತ್ತು ಬಿರಿಯಾನಿದು ಅದರೊಳಗಡೆ ಹಾಕ್ತಿದ್ದೀನಿ. ನಿಮಗೆ ಬೇಡ ಅಂದರೆ ಪಲಾವೆಲ್ಲ ಸ್ಕಿಪ್ ಮಾಡ್ಬೋದು ಅಂದೆ. ಸ್ಕಿಪ್ ಮಾಡಲ್ಲ ಹಾಕ್ತೀನಿ ಅನ್ನೋರು ಬೇಕಾದರೆ ಇಲ್ಲಿ ಹಂಗೆ ಅದ್ರ ಜೊತೆನೇ ಹಾಕ್ಬೋದು, ಇಲ್ಲ ಅವಾಗ ಬೇಕಾದ್ರೂ ತೆಗೆದು ಪಕ್ಕಕ್ಕೆ ಇಡ್ಬೋದು. ಇಲ್ಲಿ ಅಕ್ಕಿ ತೊಳೆದಿರೋ ನೀರು ಸ್ವಲ್ಪ ಹಾಕ್ತೀನಿ, ಅದು ಒಂದು ಏನೋ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಅಂತೆ. ನನಗೊಂದು ಗೊತ್ತಿಲ್ಲ, ಯಾರೋ ಹೇಳಿದ್ದು, ಅದಕ್ಕೋಸ್ಕರ ನೋಡೋಣ ಅಂತ ಆ್ಯಡ್ ಮಾಡಿದ್ದು. ಇವಾಗ ಕಂಪ್ಲೀಟ್ ಎಲ್ಲ ಆಗಿದೆ. ಇವಾಗ ನಾವು ಮಸಾಲೆ ಜೊತೆ ರೈಸ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ಆಲ್ಮೋಸ್ಟ್ 90% ಬಿರಿಯಾನಿ ಮುಗೀತು. ಟು ಹ್ಯಾಡ್ ನಾನು ಆಲ್ಮೋಸ್ಟ್ ಬಿರಿಯಾನಿ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋದಕ್ಕೆ ನಂಗೆ ಸಪೋರ್ಟ್ ಇರಲಿಲ್ಲ ಅಂದ್ಬಿಟ್ಟು ನನ್ನ ಅಮ್ಮನ್ನ ಕರೆದಿವಪ್ಪ. ಅಮ್ಮ ಎಲ್ಲ ಹಾಕ್ತಿದ್ರು, ನಾನು ಅದನ್ನೆಲ್ಲ ವೀಡಿಯೋ ಮಾಡಿದ್ದು. 90% ಅಮ್ಮಂದು ಎಫರ್ಟು. ಕೊನೆಯದಾಗಿ ಇದಕ್ಕೆ ತುಪ್ಪನ ಹಾಕಿದ್ದೀವಿ. ತುಪ್ಪ ಅದು ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಇದೆ, ಘಮ ಅಂತ ಬರುತ್ತೆ. ಸೊ ಇದಕ್ಕೆ ನಾನು ದಮ್ ಕಟ್ತಿದ್ದೀನಿ. ನನಗೆ ಬರೋ ಥರ ನಾನು ಕಟ್ತಿದ್ದೀನಿ. ಅಂದರೆ ಒಂದು ಭಾರವಾದ ಐಟಮ್ನ ನಾವು ಪಾತ್ರೆ ಮೇಲಿಟ್ಟು ಕೆಳಗಡೆ ಒಂದು ಕಬ್ಬಿಣದ್ದು ಒಂದು ತಗಡು ಥರದೊಂದು ಇದನ್ನು ಇಟ್ಟಿದ್ದೀನಿ. ಒಂದು 20 ಮಿನಿಟ್ಸ್ ನಾನು ಹಂಗೆ ಬಿಟ್ಟಿದ್ದೆ, ಫುಲ್ ಲೋ ಫ್ಲೇಮಲ್ಲಿ ಇಟ್ಟು. ಅದಾದಮೇಲೆ ತೆಗ್ದಿದ್ದು ಆಲ್ರೆಡಿ ಬಿರಿಯಾನಿ ರೆಡಿ. ಸೊ ಟ್ರೈ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.